ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಗಣೇಶ್ ಅಂತೇಳಿ. ನಮ್ಮೂರು ಕಾರವಾರ. ನಾನು 2019ರಲ್ಲಿ ಹುಬ್ಬಳ್ಳಿಯ ಬೊಮ್ಮರೆಡ್ಡಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಗ್ರ್ಯಾಜುಯೇಷನನ್ನು ಮುಗಿಸಿದ್ದೀನಿ. ಗ್ರ್ಯಾಜುಯೇಷನ್ ಮುಗಿಸಿದ ನಂತರ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ನ ಶುರು ಮಾಡಿದೆ. ಹಾಗೂ 2021-22ರಲ್ಲಿ ಕಾಲ್ಫಾರ್ಮ್ ಆದ KSISF 63 ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ 17ನೇ ರ್ಯಾಂಕ್ ತಗೊಂಡು ಇವಾಗ ಪ್ರಸ್ತುತವಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಪ್ರಿಪ್ರೇಷನ್ ಟೈಮಲ್ಲಿ ನಮಗೆ ಮಂಜುನಾಥ್ ಸರ್ ಅವರ ಸಪೋರ್ಟ್ ಭಾಳ ಮುಖ್ಯವಾಗಿತ್ತು. ಸೊ ಸರ್ ಮುಖ್ಯವಾಗಿ ಎಕನಾಮಿ ಮತ್ತು ಜಿಯೋಗ್ರಫಿ ಸಬ್ಜೆಕ್ಟ್ಸನ್ನು ಟೀಚ್ ಮಾಡ್ತಿದ್ರು. ಸೊ ಈ ಸಬ್ಜೆಕ್ಟ್ಸನ್ನು ಟೀಚ್ ಮಾಡಬೇಕಿದ್ರೆ ಅವರು ಅದಷ್ಟೇ ಅಲ್ಲದೆ ಬೇರೆ ಸಬ್ಜೆಕ್ಟ್ಸನ್ನು ಟಚ್ ಮಾಡ್ತಿದ್ರು ಹಾಗೂ ಬೇರೆ ಟಾಪಿಕ್ಸನ್ನು ಕೂಡ ಟಚ್ ಮಾಡ್ತಿದ್ರು. ಸರ್ ಕಲಿಸೋ ರೀತಿಲಿ ಇಂಟರ್ಲಿಂಕಿಂಗ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ಸೊ ಇಂಟರ್ಲಿಂಕಿಂಗ್ ಮಾಡೋದ್ರಲ್ಲಿ ಸರ್ ಒಂಥರ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಅದಲ್ಲದೆ ಜಿಯೋಗ್ರಫಿ ಆ್ಯಂಡ್ ಎಕನಾಮಿಯಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ನೀವು ಬೇರೆ ಸಬ್ಜೆಕ್ಟ್ಸ್ ಲೈಕ್ ಹಿಸ್ಟ್ರಿ ಎಲ್ಲನೂ 3-4 ಸಲ ಓದಿ ಅದನ್ನು ಹೆಂಗೋ ಕ್ಲಿಯರ್ ಮಾಡ್ಬೋದು ಅಥವಾ ಕ್ವೆಶನ್ಸನ್ನು ಟ್ಯಾಕಲ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಸಬ್ಜೆಕ್ಟ್ಸ್ ಲೈಕ್ ಎಕನಾಮಿ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಟ್ಯಾಕಲ್ ದ ಪ್ರಾಬ್ಲಮ್ಸ್. ಸೊ ಹಾಗಾಗಿ ಇಂಥ ಸಬ್ಜೆಕ್ಟ್ಸಲ್ಲಿ ಸರ್ ಕೊಡ್ತಿದ್ದಂಥ ಕ್ಲಾರಿಟಿ ಅಥವಾ ಕಲಿಸ್ತಿದ್ದಂಥ ರೀತಿ ಸ್ಟೂಡೆಂಟ್ಸಿಗೆ ಭಾಳಷ್ಟು ಹೆಲ್ಪ್ ಆಗ್ತಿತ್ತು. ಸೊ ಅದಲ್ಲದೆ ಸರ್ ಕೂಡ ಆಸ್ಪಿರೆಂಟು. ಸರ್ UPSC ಹಾಗೂ KSL ಇಂಟರ್ವ್ಯೂಲ್ಲಿ ಅಪಿಯರ್ ಆಗಿದ್ದಾರೆ. ಸೊ ಹಿ ನೋಸ್ ವಾಟ್ ಇಟ್ ಟೇಕ್ಸ್ ಟು ಕ್ಲಿಯರ್ ದ ರಿಟನ್ ಟೆಸ್ಟ್ಸ್ ಆರ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್. ಸೊ ಅದಲ್ಲದೆ ಸರ್ ನಾವು ಏನು ಮಾಡ್ತೀವಿ ಅಂತಂದರೆ ಯೂಶ್ವಲಿ ಎಕ್ಸಾಮ್ ಪ್ರಿಪ್ರೇಷನ್ ಆಗಬೇಕಿದ್ರೆ ಎಲ್ಲ ಸಿಲೆಬಸ್ ಮುಗಿಸ್ಕೊಂಡು ಅದಾದಮೇಲೆ ಆನ್ಸರ್ ರೈಟಿಂಗ್ನ ಮಾಡು ಅಂತ ತಿಳ್ಕೊತೀವಿ. ಬಟ್ ಆ ಅಪ್ರೋಚ್ ತುಂಬ ತಪ್ಪು ಅಂತ ಹೇಳ್ಕೊಟ್ಟಿದ್ದೆ ಸರು. ಯೂಶ್ವಲಿ ನಾವು ಎಕ್ಸಾಮ್ನ ಶುರು ಮಾಡಿ ಪ್ರಿಪ್ರೇಷನ್ ಶುರು ಮಾಡಿದ ತಕ್ಷಣ ನಾವು ಆನ್ಸರ್ ರೈಟಿಂಗು ಶುರು ಮಾಡಬೇಕು. ಯಾಕೆಂತಂದರೆ ನಾವು ಪರ್ಫೆಕ್ಟ್ ಆನ್ಸರ್ ಅನ್ನೋದು ಸಿಗೋದೇ ಕಷ್ಟ ಲೈಫಲ್ಲಿ. ಸೊ ಏನೇನು ಬರಿತೀವಿ, ಏನು ಗೊತ್ತಿರುತ್ತೆ ಅದನ್ನೇ ಬರೆದು ಅದನ್ನೇ ರೀಶೇಪ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಪ್ರತಿಯೊಂದು ಆನ್ಸರಲ್ಲೂ ಏನೋ ಒಂದು ದೆರ್ ವಿಲ್ ಬಿ ಅ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇನ್ ಈಚ್ ಆಫ್ ದಿ ಆನ್ಸರ್ಸ್. ಸೊ ಅಲ್ಲಿ ಸರ್ ನಮ್ಗೆ ಹೆಲ್ಪ್ ಮಾಡ್ತಾರೆ. ಲೈಕ್ ಮೇಡ್ ಬಿ ದ ಇನ್ಕ್ಲೂಷನ್ ಆಫ್ ಸಮ್ ಟಾಪಿಕ್ಸ್ ಅಥವಾ ಅಂಡರ್ಲೈನಿಂಗ್ ಆಫ್ ದ ಕೀವರ್ಡ್ಸ್ ಅದಾಗಿರಲಿ ಅಥವಾ ಒಂದು ಟಾಪಿಕಿಂದ ಇನ್ನೊಂದು ಟಾಪಿಕ್ ಕಂಟಿನ್ಯೂಟಿ ಆಗಿರಲಿ. ಸೊ ಇಂಥವೆಲ್ಲದರಲ್ಲೂ ಸರ್ ಕೊಡ್ತಿದ್ದಂಥ ಇನ್ಪುಟ್ಸ್ ಭಾಳಷ್ಟು ಹೆಲ್ಪ್ ಆಗ್ತಿತ್ತು. ಸೊ ಸರ್ ಅದೇ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ಕಲಿಯುವಂಥ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ಅದನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.